ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ಜಗತ್ತಿನಲ್ಲಿ ಹುಟ್ಟಿರುವ ಮನುಷ್ಯರಲ್ಲಿ ಅತ್ಯಂತ ಬುದ್ಧಿವಂತನಾದ ಮನುಷ್ಯ ಯಾರು ಅನ್ನೋ ಪ್ರಶ್ನೆ ಕೇಳಿದ್ರೆ ಅನುಮಾನವಿಲ್ಲದ ಹಾಗೆ ಉತ್ತರವನ್ನು ಕೊಡಬಹುದು ವ್ಯಾಸ ಮಹರ್ಷಿಗಳು. ಯಾಕೆ ವ್ಯಾಸ ಮಹರ್ಷಿಗಳು ಅತ್ಯಂತ ಬುದ್ಧಿವಂತರು ಈ ಭೂಲೋಕದಲ್ಲಿ? ಇವರು ವೇದಗಳನ್ನು ವಿಂಗಡಿಸ್ತಾರೆ, 18 ಪುರಾಣಗಳನ್ನು ಬರೀತಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಮಹಾಭಾರತವನ್ನು ಬರೀತಾರೆ. ಆ ಮಹಾಭಾರತದಲ್ಲಿ ಇರುವಂಥ ಭಗವದ್ಗೀತೆ ಏನಿದೆ ಅದು ವ್ಯಾಸ ಸೃಷ್ಟಿನೇ. ಹೀಗೆ ಇವತ್ತಿನ ಜಗತ್ತು ಸರ್ವಶ್ರೇಷ್ಠ ಅಂತ ಪರಿಗಣಿಸಿರೋ ವೇದಗಳನ್ನು, ಮಹಾಭಾರತವನ್ನು, ಭಗವದ್ಗೀತೆಯನ್ನು ಬರೆದವರು ವ್ಯಾಸರು. ಈ ವ್ಯಾಸರ ಒಳನೋಟವನ್ನು ತಿಳಿಸುವಂಥ ಒಂದು ಅಪರೂಪದ ಪುಸ್ತಕ ಕನ್ನಡದಲ್ಲಿ ದೊರೀತಾ ಇದೆ. ಅದುವೇ ವ್ಯಾಸ ಸಂದರ್ಶನ. ಸಂಪ ಕೇಳಿದ್ದು, ವ್ಯಾಸ ಹೇಳಿದ್ದು. ಜಗದೀಶ್ ಶರ್ಮ ಸಂಪ ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಜಗದೀಶ ಶರ್ಮ ಸಂಪ ಅವರು ಸಂಸ್ಕೃತ ವಿದ್ವಾಂಸರು. ಸಂಸ್ಕೃತದಲ್ಲಿ ಇರುವಂಥ ಎಲ್ಲ ಸಾಹಿತ್ಯವನ್ನು ಅರೆದು ಕುಡಿದವರು. ವ್ಯಾಸಕೃತ ಮಹಾಭಾರತ, ವೇದಗಳ ವಿಂಗಡಣೆ ಮತ್ತು ಪುರಾಣಗಳನ್ನು ಓದುವಾಗ ಅನೇಕ ಪ್ರಶ್ನೆಗಳು, ಅನುಮಾನಗಳು ಮನಸ್ಸಲ್ಲಿ ಮೂಡುತ್ತೆ. ಅದು ವ್ಯಾಸರ ವೈಯಕ್ತಿಕ ಬದುಕಿಗೆ ಆಗಿರಬಹುದು, ಅಥವಾ ಅವರ ಕೃತಿಗಳಿಗೆ ಸಂಬಂಧಪಟ್ಟ ಹಾಗೆ ಇರಬಹುದು, ಅಥವಾ ಕೃತಿಗಳಲ್ಲಿ ಬರುವಂಥ ಪಾತ್ರಗಳು ಏನಿದೆ, ಈ ಪಾತ್ರವನ್ನು ಯಾಕೆ ಹೀಗೆ ನಡೆಸಿದಿರಿ ನೀವು, ಹೀಗೆ ಒಂದು ಭಾವ ನಮ್ಮ ಮನಸ್ಸಲ್ಲಿ ಮೂಡುತ್ತೆ. ಅದೇ ಕೇಳೋದು ಯಾರ ಹತ್ರ? ಸಂಪ ಅವರಿಗೆ ಈ ರೀತಿ ಭಾವಗಳು ಬಂದಾಗ ಒಂದು ಕಾಲ್ಪನಿಕ ಸಂದರ್ಶನವನ್ನು ವ್ಯಾಸರ ಜೊತೆ ನಡೆಸ್ತಾರೆ. ಇವರೇ ಪ್ರಶ್ನೆಯನ್ನು ಕೇಳಿ ವ್ಯಾಸರ ದೃಷ್ಟಿಯಿಂದ ಸರಿಯಾದ ಉತ್ತರ ಏನು ಅನ್ನೋದರ ಒಂದು ಸೂಕ್ಷ್ಮ ಸುಳುಹನ್ನು ಕೊಡ್ತಾರೆ. ಹಾಗಾಗಿ ನಮ್ಮ ಆಧ್ಯಾತ್ಮಿಕ ಸಾಹಿತ್ಯದಲ್ಲೇ ಒಂದು ಅಪರೂಪದ ಕೃತಿ ಅಂತ ಹೇಳ್ಬೋದು. ಇಷ್ಟೆಲ್ಲ ಪ್ರಜ್ಞಾವಂತರಾದಂಥ ವ್ಯಾಸ ಮಹರ್ಷಿಗಳು ತಮ್ಮ ಮಗ ಶುಕ ಅವಧೂತನಾಗಿ ನಾನು ಹೋಗ್ತೇನೆ, ಮುಂದುವರಿತೇನೆ, ನನ್ನ ಬದುಕನ್ನು ಮುಂದುವರಿಸ್ತೇನೆ ಅಂದಾಗ ತುಂಬ ನೊಂದುಕೋತಾರೆ. ಒಬ್ಬ ಸಾಮಾನ್ಯ ಮನುಷ್ಯ ಹೇಗೆ ಮಗನನ್ನು ಕಳೆದುಕೊಳ್ಳುವ ಭರದಲ್ಲಿ ದುಃಖಿಸುತ್ತಾರೋ ಹಾಗೆ ವ್ಯಾಸ ಮಹರ್ಷಿಗಳು ದುಃಖಿಸುತ್ತಾರೆ. ಸಂಪ ಅವರು ಕೇಳ್ತಾರೆ, ಅಲ್ಲ, ನೀವಿಷ್ಟೆಲ್ಲ ತಿಳಿದವರು, ಅವಧೂತನಾಗಿ ಲೋಕ ಕಲ್ಯಾಣಕ್ಕಾಗಿ ಹೊರಟಿದ್ದಾನೆ ನಿಮ್ಮ ಮಗ, ಅದನ್ನು ಕಂಡು ಸಂತೋಷ ಪಡೋದರ ಬದಲು ನೀವು ಹೀಗೆ ದುಃಖಿಸ್ತೀರಲ್ಲ, ಇದು ಸರಿಯೇ ಅಂತ ಕೇಳಿದಾಗ, ಏನೇ ಆಗಲಿ ನಾನೂ ಸಹ ಒಬ್ಬ ಮನುಷ್ಯನೇ ಅಲ್ಲವೇ ಅಂತ ಕೇಳ್ತಾರೆ ವ್ಯಾಸರು. ಆಗ ವ್ಯಾಸರ ನಿಜವಾದ ದುಃಖ ಏನಿದೆ ಅದನ್ನು ಕಂಡಂಥ ಪರಮೇಶ್ವರ, ನೀವು ಜಗತ್ತಿನಲ್ಲಿ ಏನನ್ನೇ ನೋಡಲಿ, ಯಾವ ಕಡೆಯನ್ನು ನೋಡಲಿ, ಎಲ್ಲ ಕಡೆಯೂ ನಿಮ್ಮ ಮಗ ಶುಕ ನಿಮಗೆ ಕಾಣುವಂತಾಗಲಿ ಅನ್ನೋ ಒಂದು ವರವನ್ನು ಕೊಡ್ತಾ ಇರುತ್ತೆ. ಆ ದುಃಖ ಅವರನ್ನು ಕಾಡದೇ ಇರಲಿ ಅಂತ. ಹಾಗೆ ಅನೇಕ ಸಂದರ್ಭಗಳಲ್ಲಿ ವ್ಯಾಸರು ಪ್ರತ್ಯಕ್ಷರಾಗ್ತಾರೆ ಮಹಾಭಾರತದಲ್ಲಿ. ಆದರೆ ಕೆಲವು ಕಡೆ ಆಗೋದಿಲ್ಲ. ಆಗಿದ್ದರೆ ಚೆನ್ನಾಗಿತ್ತು ಅಂತ ನಮಗನ್ಸುತ್ತೆ. ಅರ್ಜುನ, ಅಶ್ವತ್ಥಾಮ ಇಬ್ಬರೂ ಬ್ರಹ್ಮಾಸ್ತ್ರವನ್ನು ಅಥವಾ ಬ್ರಹ್ಮಶಿರ ಅಸ್ತ್ರವನ್ನು ಪ್ರಯೋಗಿಸಿದಾಗ ಎರಡೂ ಜಗತ್ತನ್ನೇ ಸುಡುತ್ತೆ ಅಂದಾಗ ವ್ಯಾಸ ಮಹರ್ಷಿಗಳು ಬಂದು ನಿಂತುಕೊಂಡು ಆ ಅಸ್ತ್ರಗಳ ವಿನಾಶಕ ಶಕ್ತಿ ಏನಿದೆ ಅದನ್ನು ತಟಸ್ಥಗೊಳಿಸ್ತಾರೆ. ಅದೇ ದ್ರೌಪದಿಯ ವಸ್ತ್ರಾಪಹರಣ ಆಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಯಾಕೆ ಬರಲಿಲ್ಲ? ದುರ್ಯೋಧನ ವ್ಯಾಸರಿಗೆ ದೊಡ್ಡ ಗೌರವವನ್ನು ಕೊಡ್ತಾ ಇದ್ದ ಆತ. ಅವರು ಬಂದಿದ್ದರೆ ಆ ಅಪಹರಣ, ವಸ್ತ್ರಾಪಹರಣ ನಡೀತಾ ಇರಲಿಲ್ಲ. ಯಾಕೆ ಬರಲಿಲ್ಲ ನೀವು ಅಂತ ಸಂಪ ಅವರು ನಮ್ಮೆಲ್ಲರ ಪರವಾಗಿ ಕೇಳ್ತಾರೆ. ಹೀಗೆ ಅನೇಕ ಪ್ರಶ್ನೆಗಳು ಮಹಾಭಾರತದಲ್ಲಿ ಮತ್ತು ಇತರ ಕಾವ್ಯಗಳಲ್ಲಿ ಏನು ಕಂಡುಬರುತ್ತೆ ಅವೆಲ್ಲವನ್ನು ಪ್ರಶ್ನೆ ರೂಪದಲ್ಲೇ ಕೇಳಿ ವ್ಯಾಸರ ಪರವಾಗಿ ಉತ್ತರವನ್ನು ಕೊಡುತ್ತಾ ಒಂದು ಅದ್ಭುತವಾದ ವ್ಯಾಸ ಸಂದರ್ಶನ, ಸಂಪ ಕೇಳಿದ್ದು, ವ್ಯಾಸ ಹೇಳಿದ್ದು, ಸೊಗಸಾದ ಕೃತಿ
ಜಗದೀಶ ಶರ್ಮ ಸಂಪ ಬರೆದಂಥ ಈ ಕೃತಿಯನ್ನು ನಾವೆಲ್ಲ ಒಮ್ಮೆ ಓದೋಣ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚೈತ್ರಾ ಬೀಜಿ. ನಾನು ಮೂಲತಃ ತುರುವೇಕೆರೆ ತಾಲೂಕಿನ ಬಾಣಸಂದ್ರ ಗ್ರಾಮದಿಂದ ಬಂದಿದ್ದೇನೆ. ಪ್ರಸ್ತುತ ಬೆಂಗಳೂರಿನ ಯಶವಂತಪುರದಲ್ಲಿ ವಾಸವಾಗಿದ್ದು RNS ಮೋಟರ್ಸ್ನಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಕಥೆಗಳನ್ನು ಓದುವುದು, TV ಕಾರ್ಯಕ್ರಮಗಳನ್ನು ನೋಡುವುದು. ಚೈತ್ರಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು ಕುಶಾಲಾರ್. ನನ್ನ ಹವ್ಯಾಸಗಳು ಚಲನಚಿತ್ರ ನೋಡುವುದು, ಪುಸ್ತಕ ಓದುವುದು ಹಾಗೂ ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ದಿನನಿತ್ಯ ನೋಡುವುದು. ನಾನು ಮೂಲತಃ ಬೆಂಗಳೂರು ನಿವಾಸಿಯಾಗಿರುವೆ. ಕುಶಾಲ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಖುಷಿ ಎಸ್. ನಾನು ಟ್ರಾನ್ಸ್ಜೆಂಡರ್ ಆ್ಯಕ್ಟಿವಿಸ್ಟ್ ಕಮ್ಯುನಿಟಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನಮ್ಮ ಮೂಲತಃ ಕರ್ತೃ ಅಂತ ಹೇಳಿದ್ರೆ ನಮ್ಮ ಸೌಮ್ಯಮ್ಮ ಅಂತ ಇದ್ದಾರೆ. ಸೊ ಅವರಿಗೆ ನಾನು ಅಭಿನಂದನೆಗಳನ್ನ ಹೇಳೋಕೆ ಇಷ್ಟಪಡ್ತೇನೆ. ಹಾಗೆ ನನ್ನ ನೆಚ್ಚಿನ ಗುರುಗಳಾದಂತಹ ನನ್ನ ಮಾರ್ಗದರ್ಶಕರು ನಿವೇದಿತಾ ಅಂತ ಹೇಳಿ. ಸೊ ನಾವು ಇಬ್ಬರೂ ಸೇರಿ ಸಹಾಯಕ ನಿರ್ವಾಹಕರಾಗಿ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಗಳಿಗೆ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಮಸ್ಕಾರ. ತುಂಬ ಸಂತೋಷ ಖುಷಿ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಮಗೆ ಮೂವರೂ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಕುರುಡು ಕಂದೀಲು ಗಜಲ್ ಸಂಕಲನ, ನರುಷಿ ಕಡೂರು ಬರೆದಂಥ ಪುಸ್ತಕ ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಭಾರತದ 2ನೆಯ ಜೈವ ವೈವಿಧ್ಯ ಪಾರಂಪರಿಕ ತಾಣ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಬೆಂಗಳೂರಿನಲ್ಲಿ ಎಲ್ಲಿದೆ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ಕೊಡ್ತಾ ಇದ್ದೇವೆ. ಕಬ್ಬನ್ ಪಾರ್ಕ್, ರಾಮೋಹಳ್ಳಿ ಆಲದ ಮರ, ಲಾಲ್ಬಾಗ್, GKVK. ಬಜರ್ ಒತ್ತಿ ಉತ್ತರ ಕೊಡಿ. ಮೊದಲಿಗೆ ಕುಶಾಲ್, ಆನಂತರ ಚೈತ್ರ. ಲಾಲ್ಬಾಗ್. ಚೈತ್ರ. GKVK ಉತ್ತರವನ್ನು ನೋಡೋಣ. GKVK ಉತ್ತರ ಸರಿಯಾಗಿದೆ. ಚೈತ್ರ ಅವರಿಗೆ ಕುರುಡು ಕಂದೀಲು ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. GKVK ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ, 1869. ಮಹಾರಾಣಿ ಕೆಂಪನಂಜಮ್ಮಣ್ಣಿ ವಾಣಿ ವಿಲಾಸ ಸನ್ನಿಧಾನ. ಅವರು ಈ ಕೃಷಿಗೆ ಸಂಬಂಧಪಟ್ಟ ಓದು ಏನಿದೆ ಆ ಒಂದು ವಿಶ್ವವಿದ್ಯಾನಿಲಯ ಕಟ್ಟೋದಕ್ಕೆ 30 ಎಕರೆ ಭೂಮಿಯನ್ನು ದಾನ ಮಾಡ್ತಾರಂತೆ 1899ರಲ್ಲಿ. ವಿಶ್ವೇಶ್ವರಯ್ಯ ಅವರೇನು ಮಾಡ್ತಾರೆ, 30 ಎಕರೆ ಪ್ರದೇಶ ಸಾಲದು, ಇದು ಹೆಚ್ಚಾಗಬೇಕು ಅಂತ ಹೇಳಿ 202 ಎಕರೆಗಳಿಗೆ ವಿಸ್ತರಿಸ್ತಾರಂತೆ 1913ರಲ್ಲಿ. 1963ರಲ್ಲಿ ಇದೂ ಸಾಲದು ಅಂತ ಹೇಳಿ GKVK ಅಂದರೆ ಕೃಷಿಗೆ ಸಂಬಂಧಪಟ್ಟಂಥ ವಿಶ್ವವಿದ್ಯಾನಿಲಯದ ವ್ಯಾಪ್ತಿ 1300 ಎಕರೆಗಳಷ್ಟು ದೊಡ್ಡದಾಗುತ್ತೆ. ಕೊನೆಗೆ ಇಲ್ಲಿ ಕೃಷಿ ಚಟುವಟಿಕೆಗಳ ಜೊತೆ ಇತರ ಚಟುವಟಿಕೆಗಳು ನಡೀಬೇಕು, ಇದೊಂದು ನೈಸರ್ಗಿಕ ತಾಣ ಆಗಬೇಕು ಅನ್ನೋ ಉದ್ದೇಶದಿಂದ ಇರುವ ಮರಗಳನ್ನು ಉಳಿಸಿಕೊಳ್ಳೋದ್ರ ಜೊತೆಗೆ ಇತರ ವೈವಿಧ್ಯಮಯ ಮರಗಳು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸುಮಾರು 530 ಬಗೆಯ ಮರಗಳು ಉಂಟಂತೆ ಇಲ್ಲಿ. ಅದರಲ್ಲಿ 171 ಗಿಡಗಳು ಮತ್ತು ಮರಗಳು ಔಷಧೀಯ ಗುಣಗಳನ್ನು ಒಳಗೊಂಡಿದೆಯಂತೆ. ಬಗೆ ಬಗೆಯ ಹಕ್ಕಿಗಳು, ಸುಮಾರು 190 ಚಿಟ್ಟೆಗಳು ಸಹ ಉಂಟಂತೆ. ಇಲ್ಲಿ ಒಂದು ಅಪರೂಪವಾದ ಆಲದ ಮರ ಇದೆ. ಆ ಆಲದ ಮರದ ಹತ್ರ ಹೋಯಿತು ಅಂದರೆ ಮರ್ತು ಹೋಗ್ತೇವೆ ನಮ್ಮನ್ನು ನಾವು. ಆ ಮರದಲ್ಲಿ ಇರ್ತಕ್ಕಂಥ ಜೇನುಗೂಡುಗಳನ್ನು ಲೆಕ್ಕ ಹಾಕ್ಲಿಕ್ಕೆ ಶುರು ಮಾಡಿದ್ರೆ ಲೆಕ್ಕವೇ ಸಿಗೋಲ್ಲ, ತಪ್ಪಿ ಹೋಗುತ್ತೆ. ಅಷ್ಟು ಜೇನುಗೂಡುಗಳು ಉಂಟು ಆ ಮರದಲ್ಲಿ. ಹಾಗಾಗಿ ಈ GKVK ಈ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ಅಷ್ಟೂ ಹಸಿರನ್ನು ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣ ಅಂತ ಕರೆದು ಅದನ್ನು ರಕ್ಷಿಸ್ತಾ ಇದ್ದೇವೆ.
ಮುಂದಿನ ಪುಸ್ತಕ ಬದುಕಿನ ಪ್ರತಿಬಿಂಬ 108 ಕಿರುಗಥಾ ಬಿಂಬಗಳು, ವೆಂಕಟೇಶ್ MT ಬರೆದಿರುವಂಥದ್ದು. ಪ್ರಶ್ನೆ: ಪಶ್ಚಿಮ ಬಂಗಾಳದಲ್ಲಿ ಮದುವೆ, ಮುಂಜಿ, ದುರ್ಗಾ ಪೂಜೆ ಮುಂತಾದ ಸಂದರ್ಭಗಳಲ್ಲಿ ಯಾವ ಮೀನನ್ನು ವಿಶೇಷ ಭೋಗ್ ಆಗಿ ಅರ್ಪಿಸುತ್ತಾರೆ? ಭೋಗ್ ಅಂತ ಹೇಳ್ತಂದರೆ ರುಚಿ ರುಚಿಯಾದ ತಿನಿಸು ಅಷ್ಟೇ. ಆಯ್ಕೆಗಳನ್ನು ನೋಡೋಣ. ಪಾಂಫ್ರೆಟ್, ಸುರಮೈ, ಹಿಲ್ಸಾ, ತಿಲಾಪಿಯಾ. ಮೊದಲಿಗೆ ಬರೆದಿರುತ್ತಿದ್ದಾರೆ ಖುಷಿ, ಆನಂತರ ಕುಶಾಲ್. ತಿಲಾಪಿಯಾ. ಆಯ್ಕೆ 4. ಆಯ್ಕೆ 4 ತಿಲಾಪಿಯಾ ಅಂತ ಹೇಳ್ತಾ ಇದ್ದಾರೆ. ಕುಶಾಲ್ ಆಯ್ಕೆ 1 ಪಾಂಫ್ರೆಟ್ ಮೀನು ಅಂತ ಹೇಳ್ತಾ ಇದ್ದೀರಿ ತಾವು. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಹಿಲ್ಸಾ ಮೀನು. ಈ ಹಿಲ್ಸಾ ಮೀನು ಅತ್ಯಂತ ರುಚಿಕರವಾದ ಮೀನಂತೆ. ಜಗತ್ತಲ್ಲಿ ಎಷ್ಟು ಹಿಲ್ಸಾ ಮೀನುಗಳಿವೆಯೋ ಅಷ್ಟೂ ಮೀನುಗಳಲ್ಲಿ 70% ಮೀನುಗಳು ಬಾಂಗ್ಲಾದೇಶಲ್ಲಿ ಇರುತ್ತೆ. ಬಾಂಗ್ಲಾದೇಶದಲ್ಲಿ ಹರಿಯುವಂಥ ಪದ್ಮಾ ನದಿ, ಗಂಗಾ ನದಿ, ಗೋದಾವರಿ, ಮೇಘನಾ ನದಿ ಇವೆಲ್ಲ ಏನಿದೆ ಅಲ್ಲೆಲ್ಲ ಹಿಲ್ಸಾ ಕಂಡುಬರುತ್ತಂತೆ. ಪಶ್ಚಿಮ ಬಂಗಾಳದವರೆಗೂ ಸಹ ಹಿಲ್ಸಾ ಅಂದರೆ ಬಹಳ ಇಷ್ಟ. ಪಶ್ಚಿಮ ಬಂಗಾಳದಲ್ಲೂ ಸಿಗುತ್ತೆ, ಆದರೆ ಹೆಚ್ಚು ಸಿಗೋಲ್ಲ. ಹಾಗಾಗಿ ಬಾಂಗ್ಲಾದೇಶದಿಂದ ಈ ಮೀನುಗಳನ್ನು ಅವರು ಆಮದು ಮಾಡ್ಕೋತಾರೆ. ಇತ್ತೀಚೆಗೆ ನಡೆದಂಥ ಕೆಲವು ತಿಕ್ಕಾಟದಲ್ಲಿ ಈ ಮೀನುಗಳ ಆಮದನ್ನು ನಿರ್ಬಂಧಿಸಿದ್ದೆವು ನಾವು. ಆದರೆ ಈಗ ದುರ್ಗಾ ಪೂಜೆ ಹತ್ತಿರಕ್ಕೆ ಬರ್ತಾ ಇದೆಯಲ್ಲ, ಆ ಒಂದು ಹಿನ್ನೆಲೆಯಲ್ಲಿ ಆ ನಿಷೇಧವನ್ನು ತೆಗೆದು ಹಾಕಿದಾಗ ಈಗ ಯಥೇಚ್ಛವಾಗಿ ಮೀನುಗಳು ಬರ್ತಾ ಇದೆಯಂತೆ. ದುರ್ಗಾ ಪೂಜೆಯಲ್ಲಿ ದುರ್ಗೆಗೂ ಸಹ ಹಿಲ್ಸಾ ಮೀನಿಂದ ಮಾಡಿದಂಥ ಪದಾರ್ಥಗಳನ್ನು ನೈವೇದ್ಯ ರೂಪದಲ್ಲಿ ಅರ್ಪಿಸ್ತಾರಂತೆ ಅಲ್ಲಿ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಸಿದ್ದರಾಮ ಹೊನ್ಕಲ್, ಸಂಪಾದಕರು ಡಾಕ್ಟರ್ ಸಂತೋಷ್ ಕುಮಾರ್ ಎಸ್ ಕಂಬಾರ ಬರೆದಿರುವಂಥದ್ದು. ಪ್ರಶ್ನೆ: ವಿಕ್ರಮ್ 3201 ಇದು ಏನು? ಆಯ್ಕೆಗಳನ್ನು ನೋಡೋಣ. ಮೈಕ್ರೋ ಪ್ರೊಸೆಸರ್, ಹೊಸ ಚಲನಚಿತ್ರ, ಹೊಸ ಕ್ಷಿಪಣಿ, ಹೊಸ ರಾಕೆಟ್. ಮೊದಲಿಗೆ ಚೈತ್ರ, ಆನಂತರ ಖುಷಿ. ಹೊಸ ಕ್ಷಿಪಣಿ. ಆಯ್ಕೆ 3. ಕ್ಷಿಪಣಿ ಆಯ್ಕೆ 3. ಹೇಳಿ ಖುಷಿ. ಮೈಕ್ರೋ ಪ್ರೊಸೆಸರ್. ಮೈಕ್ರೋ ಪ್ರೊಸೆಸರ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಮೈಕ್ರೋ ಪ್ರೊಸೆಸರ್ ಉತ್ತರ ಸರಿಯಾಗಿದೆ. ಖುಷಿ ಅವರಿಗೆ ಸಿದ್ದರಾಮ ಹೊನ್ಕಲ್ ಎನ್ನುವ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. 32 ಬಿಟ್ ಮೈಕ್ರೋ ಪ್ರೊಸೆಸರ್ ಅಂತ ಹೇಳ್ತಾರೆ. ಇದನ್ನು ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರಲ್ಲಿ ಇದನ್ನು ರಚಿಸಿದ್ದಾರೆ, ನಿರ್ಮಿಸಿರೋದು. ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರಲ್ಲಿ ಇದನ್ನು ರಚಿಸಿರೋ ಕಾರಣ ಈ ಮೈಕ್ರೋ ಪ್ರೊಸೆಸರ್ಗೆ ಅವರ ಹೆಸರನ್ನೇ, ವಿಕ್ರಮ್ ಹೆಸರನ್ನೇ ಕೊಟ್ಟಿದ್ದಾರಂತೆ. ಇದನ್ನು ಸಂಶೋಧನೆ ಮಾಡಿದವರು ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ನವರು. ಆದರೆ ಇದನ್ನು ಉತ್ಪಾದನೆ ಮಾಡ್ತಾ ಇರೋರು ಇಸ್ರೋ ಸಂಸ್ಥೆಯವರು. ಈ 32 ಬಿಟ್ ಮೈಕ್ರೋ ಪ್ರೊಸೆಸರ್ ಎಲ್ಲಿ ಹೆಚ್ಚಿನ ಉಪಯೋಗವನ್ನು ಕಂಡು ಬಂದಿದೆ ಅಂದರೆ ಉಪಗ್ರಹಗಳ ನಿರ್ಮಾಣದಲ್ಲಿ, ರಾಕೆಟ್ಗಳ ನಿರ್ಮಾಣದಲ್ಲಿ ಇವುಗಳ ಬಳಕೆ ವಿಸ್ತೃತವಾಗಿ ನಡೆಯುತ್ತಂತೆ. ಇದುವರೆಗೂ ಹೊರಗಡೆ ದೇಶಗಳಿಂದ ತರಿಸ್ಕೋತಾ ಇದ್ವಿ. ಮೊದಲ ಬಾರಿಗೆ ಭಾರತ ಸ್ವಾವಲಂಬಿಯಾಗಿ ಈ ಮೈಕ್ರೋ ಪ್ರೊಸೆಸರ್ಗಳನ್ನು ನಾವೇ ನಿರ್ಮಿಸ್ಕೊಂಡಿದ್ದೇವೆ. ಇದು ನಿಜಕ್ಕೂ ಖುಷಿ ಪಡುವಂಥ ವಿಚಾರ. ಮುಂದಿನ ಪುಸ್ತಕ ಜಯರಾಮಾಚಾರಿ ಅವರು ಬರೆದ ಕಾದಂಬರಿ ಕಿಲಿಗ್. ಪ್ರಶ್ನೆ: ವಿಷ್ಣುವರ್ಧನ್ ಮತ್ತು ಬಿ ಸರೋಜಾದೇವಿಯವರನ್ನು ಒಳಗೊಂಡಂತೆ ಎಷ್ಟು ಜನರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. 13 ಜನ, 12 ಜನ, 11 ಜನ, 10 ಜನ. ಮೊದಲಿಗೆ ಖುಷಿ, ಆನಂತರ ಕುಶಾಲ್. 12 ಜನ. 12 ಜನ ಆಯ್ಕೆ 2. ಹೇಳಿ ಕುಶಾಲ್. ನಂದು 13 ಜನ. 13 ಜನ ಆಯ್ಕೆ 1. ಉತ್ತರವನ್ನು ನೋಡೋಣ. 12 ಜನ ಉತ್ತರ ಸರಿಯಾಗಿದೆ. ಜಯರಾಮಾಚಾರಿ ಅವರು ಬರೆದ ಕಿಲಿಗ್ ಕಾದಂಬರಿಯನ್ನು ಖುಷಿ ಅವರಿಗೆ ಕೊಟ್ಟಿದ್ದೇವೆ. ನಮ್ಮ ಭಾರತ ಸರ್ಕಾರ ನೀಡುವ ಪ್ರಶಸ್ತಿಗಳಲ್ಲಿ ಭಾರತ ರತ್ನ ಹೇಗೆ ಸರ್ವೋತ್ಕೃಷ್ಟವಾದದ್ದು,
ಹಾಗೆಯೇ ನಮ್ಮ ಕರ್ನಾಟಕ ರಾಜ್ಯ ನೀಡುವಂಥ ಪ್ರಶಸ್ತಿಗಳಲ್ಲಿ ಸರ್ವೋತ್ಕೃಷ್ಟವಾದದ್ದು ಕರ್ನಾಟಕ ರತ್ನ ಪ್ರಶಸ್ತಿ. ಇದುವರೆಗೂ 12 ಜನಕ್ಕೆ ಈ ಪ್ರಶಸ್ತಿ ಬಂದಿದೆ. ಮೊದಲಿಗೆ ಕುವೆಂಪು, ರಾಜ್ಕುಮಾರ್, ನಿಜಲಿಂಗಪ್ಪ, CNR ರಾವ್, ಭೀಮಸೇನ್ ಜೋಶಿ, ಶಿವಕುಮಾರ ಸ್ವಾಮಿ, ಜವರೇಗೌಡ, ವೀರೇಂದ್ರ ಹೆಗ್ಗಡೆ, ಪುನೀತ್ ರಾಜ್ಕುಮಾರ್, ವಿಷ್ಣುವರ್ಧನ್ ಹಾಗೂ ಬಿ ಸರೋಜಾದೇವಿ. ಹೀಗೆ 12 ಜನಕ್ಕೆ ಈ ಒಂದು ಪ್ರಶಸ್ತಿ ಸಂದಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ತೆಂಕಣ ಬಡಗಣ ಅಂಕಣ ಬರಹಗಳ ಸಂಗ್ರಹ. ಪ್ರೊಫೆಸರ್ ಭುವನೇಶ್ವರಿ ಹೆಗಡೆ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಬಿಟ್ಟಕ್ಷರಗಳನ್ನು ತುಂಬಿ. ಕ ಡ ಕ್ಷ ರ ನೆ ಸಿ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಏನಾದರೂ ಹೊಳಿತಾ? ಏನೂ ಹೊಡೆದಿಲ್ಲ ಅಂತಿದ್ದಾರೆ. ಉತ್ತರವನ್ನು ನೋಡೋಣ. ಕನ್ನಡ ಶಿಕ್ಷಕರ ನೇಮಿಸಿ. ಅನೇಕ ಶಾಲೆಗಳನ್ನು ಮುಚ್ತಾ ಇದ್ದಾರೆ. ಕನ್ನಡ ಶಿಕ್ಷಕರ ಕೊರತೆ ಉಂಟಂತೆ. ಹಾಗಾಗಿ ಕನ್ನಡ ಶಿಕ್ಷಕರನ್ನು ನೇಮಿಸಬೇಕಾಗಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಪೊಂಗಿರಣ ಸಣ್ಣ ಕಥೆಗಳ ಸಂಗ್ರಹ. ಬಾಬು ಹಿರಣ್ಣಯ್ಯ ಅವರು ಅನುವಾದ ಮಾಡಿದ್ದಾರೆ. ನಮ್ಮ ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿದೆ. 56 ಕೂಡು 47, 99 ಕಳೆ 36, 12 ಗುಣಿಸು 15, 261 ಭಾಗಿಸು 9. ಬಜರುತ್ತಿದ್ದಾರೆ ಕುಶಾಲ್. ಅಂತಿಮ ಉತ್ತರ 378. 3, 7, 8. 8. ಚೈತ್ರ ಮತ್ತು ಖುಷಿ ಹೇಳಿ. ಖುಷಿ 378 ಸೇಮ್. 3, 7, 8. 8 ಅದೇ ಉತ್ತರ. ಚೈತ್ರ ಇನ್ನೂ ಮಾಡ್ತಾ ಇದ್ದಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 103, 63, 180, 29 ಎಲ್ಲವನ್ನು ಕೂಡಿದ್ರೆ 3, 7, 5 ಬಂದಿದೆ. ಕೂಡೋದ್ರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದೆಯಾ? ದಯವಿಟ್ಟು ನೋಡಿ. 3, 7, 5 ಇದು ಸರಿಯಾದ ಉತ್ತರ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಗಾಂಧಿ ಮರ. ಡಾಕ್ಟರ್ ನೀಗೋ ರಮೇಶ್ ಅವರು ಬರೆದಂಥ ಪುಸ್ತಕ ಇದು. ಕವನ ಸಂಕಲನ. ಪ್ರಶ್ನೆ, ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಹೇಳಿ ಕುಶಾಲ್. ನರೇನ್ ಗುರ್ಗಂಗ್. ನರೇನ್ ಗುರ್ಗಂಗ್. ಗುರ್ಗಂಗ್. ಗುರು ಗಂಗ್. ಗುರುಗಂಗ್. ಹಾಂ. ಚೈತ್ರ ಮತ್ತು ಖುಷಿ ಆಯ್ಕೆಗಳು ಕೊಡ್ಲಾ? ಆಯ್ಕೆಗಳು: ಲಲಿತ್ ಕುಮಾರ್ ಮನ್ಗೋತ್ರ, ಎಲ್ ಹಾಂಗ್ತಿಂಗ್, ನಿತಿನ್ ನೋಹ್ರಿಯಾ, ನರೇನ್ ಗುರುಂಗ್. ನರೇನ್ ಗುರು. ಇನ್ನೊಬ್ಬರು ಬಸರತ್ಬಹುದು, ಪ್ರಯತ್ನಿಸಿ. ಹೇಳಿ ಖುಷಿ. ನಿತಿನ್ ನೋರ್ಹಿಯಾ. ಉತ್ತರವನ್ನು ನೋಡೋಣ. ನರೇನ್ ಗುರುಂಗ್ ಉತ್ತರ ಸರಿಯಾಗಿದೆ.
ಕುಶಾಲ್ ಅವರಿಗೆ ಗಾಂಧಿ ಮರ ಎನ್ನುವ ಈ ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಉಚ್ಚಾರ ಮಾಡಬೇಕಾದ್ರೆ ಕೆಲವು ಸಲ ಆಗಬಹುದು, ಮತ್ತು ಎಲ್ಲೋ ಓದಿರ್ತೇವೆ, ಮತ್ತು ಇಂಗ್ಲೀಷಲ್ಲಿ ಬರುವಂಥ ಈ ಕಾಗುಣಿತ ಸ್ಪೆಲ್ಲಿಂಗ್ ಏನಿರುತ್ತೆ ಅದು ಉಚ್ಚಾರದಲ್ಲಿ ಎಷ್ಟೋ ಸಲ ಬದಲಾವಣೆ ಆಗೋದುಂಟು. ಆ ಒಂದು ಅನುಮಾನದ ಮೇಲೆ ತಮ್ಮ ಉತ್ತರ ಸರಿ ಅಂತ ಸ್ವೀಕರಿಸಿದ್ದೇನೆ. ಗಾಂಧಿ ಮರ ಪುಸ್ತಕದ ಜೊತೆ ಇನ್ನೂ ಒಂದು ಪುಸ್ತಕ ತಮಗೆ ಗೋಪಬಂಧು ದಾಸ್ ಎನ್ನುವ NS ರಾಮ್ಪ್ರಸಾದ್ ಬರೆದಂಥ ಒಂದು ಪುಸ್ತಕ. 2 ಪುಸ್ತಕವನ್ನು ಕುಶಾಲ್ ಅವರಿಗೆ ಕೊಟ್ಟಿದ್ದೇವೆ. ನರೇನ್ ಗುರುಂಗ್ ಅವರಿಗೆ ಪದ್ಮಶ್ರೀ ಗೌರವ ಈ ವರ್ಷ ದೊರೆತಿದೆ. ಸಿಕ್ಕಿಂಗೆ ಸೇರಿದವರು ಇವರು. ಜಾನಪದ ಕ್ಷೇತ್ರದಲ್ಲಿ ಅದ್ಭುತವಾದ ಸಾಧನೆಯನ್ನು ಮಾಡಿದ್ದಾರಂತೆ, ಹಾಡುಗಾರಿಕೆಯಲ್ಲೂ ಹಾಗೂ ವಾದ್ಯಗಳನ್ನು ನುಡಿಸೋದರಲ್ಲೂ. ಮುಂದಿನ ಪುಸ್ತಕ ಸಿರಿಮಲ್ಲಿಗೆ ಕವನ ಸಂಕಲನ, BM ಪ್ರಮೀಳಾ ಅವರು ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ದೈ, ಜ, ವ, ಅ, ದಿ, ವೇ, ಗ, ನ. ಬಜರುತ್ತಿದ್ದಾರೆ ಖುಷಿ. ಆದಿ ಜಗನ್ನ ದೈವ. ಗೊತ್ತಾಗಲಿಲ್ಲಮ್ಮ ನನಗೆ. ಆದಿ ಜಗನ್ನ ದೈವ ಏನು ಹಾಗಂದ್ರೆ? ಆ ಥರ ಪಡಬೇಡಿ, ಸಾವಕಾಶವಾಗಿ ಅಕ್ಷರಗಳನ್ನು ಗುರುತಿಸೋದಕ್ಕೆ ಪ್ರಯತ್ನ ಪಡಿ. ಕುಶಾಲ್ ಹಾಗೂ ಚೈತ್ರ ಖುಷಿ ಕೊಟ್ಟಂಥ ಉತ್ತರವನ್ನು ಪರಿಷ್ಕರಿಸಿ ತಾವೂ ಸಹ ಸರಿಯಾದ ಉತ್ತರ ಕೊಡಬಹುದು. ಪ್ರಯತ್ನಿಸಿ. ಉತ್ತರ ಹೊಡೆದರೆ ಬಜರುತ್ತಿ ಉತ್ತರ ಕೊಡಿ. ಖುಷಿಯವರೇ ಇನ್ನೊಂದು ಅವಕಾಶ ಕೊಡ್ತೇನೆ, ದಯವಿಟ್ಟು ಪ್ರಯತ್ನಿಸಿ. ಕುಶಾಲ್, ಚೈತ್ರ, ಉತ್ತರವನ್ನು ನೋಡೋಣ. ಜಗದಿ ಅನ್ನವೇ ದೈವ. ಬೇಂದ್ರಿಯವರು ಎಲ್ಲ ದೇವರು ಬಂದರು, ಅನ್ನ ದೇವರು ಬರಲಿಲ್ಲ. ಯಾವ ದೇವರು ಬಂದರೆ ನಮಗೇನು ಪ್ರಯೋಜನ ಹೇಳಿ? ಅನ್ನ ದೇವರು ಮೊದಲು ಬರಬೇಕು. ಅನ್ನದ ಮಹತ್ವವನ್ನು ತಿಳಿಸುವಂಥ ಅದ್ಭುತವಾದ ಕವನ ಬೇಂದ್ರೆಯವರು ಬರೆದಿದ್ದಾರೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ, ಸುಳುಹುಗಳನ್ನು ನೋಡೋಣ. ಮೌನವಾಗಿ ದುಃಖಿಸುವುದು ಎಲ್ಲವೂ ಧೃತರಾಷ್ಟ್ರನ ಮತ್ತೊಂದು ಹೆಸರು. ಬಜರ್ ಒತ್ತಿದ್ದಾರೆ ಖುಷಿ. ಒಂದು ಉತ್ತರ ಮೂಕವೇದನೆ. ಮೂಕವೇದನೆ. 3 ಶಬ್ದಗಳನ್ನು ಹುಡುಕೋಕೆ ಪ್ರಯತ್ನಿಸಿ ಖುಷಿ. ತಾವು ಉತ್ತರದ ಹತ್ತಿರಕ್ಕೆ ಬಂದು ಸ್ವಲ್ಪ ದೂರ ಹೋಗ್ಬಿಟ್ರಿ. ಇನ್ನೂ ಒಂದು ಅವಕಾಶ ಕೊಡ್ತೇನೆ. ಮೊದಲನೇ ಶಬ್ದವನ್ನು ಚೂರು ಬದಲಾವಣೆ ಮಾಡಿಕೊಂಡು ಉತ್ತರ ಕೊಡಬಹುದು, ಯಾಕಂದರೆ ಚೈತ್ರ ಸಿದ್ಧವಾಗಿದ್ದಾರೆ. ಒಂದು ಅವಕಾಶ ತಮಗೆ. ಮೊದಲನೇದನ್ನು ಚೂರು ಬದಲಾವಣೆ ಮಾಡಬೇಕು. ಚೈತ್ರ ಮೊದಲನೇ ಶಬ್ದ ಮೂಕವೇದನೆ. ಅದೇ ಉತ್ತರ ಅವರು ಕೊಟ್ಟದ್ದು. ನೀವು 3 ಶಬ್ದ ಹುಡುಕಕ್ಕೆ ಪ್ರಯತ್ನ ಪಟ್ಟರೆ ಸರಿ ಉತ್ತರ ಸಿಕ್ಬಿಡುತ್ತೆ. ಇಲ್ಲಿ ದುಃಖಿಸುವುದು ಅನ್ನೋ ಶಬ್ದವನ್ನು ತಾವು ಲೆಕ್ಕಕ್ಕೆ ತಗೊಂಡ್ರೆ ಸರಿಯಾದ ಉತ್ತರ ಸಿಕ್ಬಿಡುತ್ತೆ. ದುಃಖ ಬೇಕು, ಆದರೆ ನೀವು ಕೊಟ್ಟಂಥ ಉತ್ತರದಲ್ಲಿ ವೇದನೆ, ನೋವು ಅಷ್ಟೇ ಇರೋದು. ಹೇಳಿ. ಮೂಕ ಸಂಕಟ. ಮೂಕ ಸಂಕಟ. ಮೂಕ ಸಂಕಟ. ಸಂಕಟ. ಮೊದಲನೇ ಶಬ್ದ ನಾ ಕೊಡ್ತೇನೆ, 2ನೇ ಶಬ್ದ 3ನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. ಒಂದು ಉತ್ತರ ಮೂಕ ರೋಧನ, ಅಳೋದು. ವೇದನೆ ಅಂದರೆ ಅಲ್ಲಿ ಅಲ್ಪ ಪ್ರಾಣ ಬಂದ್ಬಿಡುತ್ತೆ, ಮಹಾಪ್ರಾಣ ಬರೋದಿಲ್ಲ. ಇಲ್ಲೇ ಹೋಗಿದರೆ ಮೂಕವೇದನೆ ಸರಿ ಅಂತ ಕೊಟ್ಬಿಡ್ತಿದ್ದೆ ಪುಸ್ತಕ, ಆದರೆ ಇದೆ ಮಹಾಪ್ರಾಣ ಅಲ್ಲಿ, ಹಾಗಾಗಿ ಕೊಡಲಿಲ್ಲ. 2 ಉತ್ತರ ಯಾರು ಬೇಕಾದರೂ ಬಜರುತ್ತಬಹುದು, ಉತ್ತರ ಕೊಡಬಹುದು. ಎಲ್ಲವೂ. ಹೇಳಿ ಕುಶಾಲ್. ಸಕಲ. ಸಕಲ ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. 3 ಉತ್ತರ ಯಾರು ಬೇಕಾದರೂ ಬಜರುತ್ತಿ ಉತ್ತರ ಕೊಡಿ. ಧೃತರಾಷ್ಟ್ರನ ಮತ್ತೊಂದು ಹೆಸರು ಹೇಳಿ. ಅಂಧಕ. ಅಂಧಕ ಉತ್ತರವನ್ನು ನೋಡೋಣ. ಅಂಧಕ ಉತ್ತರ ಸರಿಯಾಗಿದೆ. ಜ್ಯೋತಯ್ಯನ ಬಿದಿರು ಬುಟ್ಟಿ, ಮನ್ವಂತರ 2 ಪುಸ್ತಕಗಳನ್ನು ಕುಶಾಲ್ ಅವರಿಗೆ ಕೊಟ್ಟಿದ್ದೇನೆ.
ಈಗ ನಾವು ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಚೈತ್ರ ಅವರಿಗೆ ದೊರೆಯುತ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ತಾಳಕ್ಕೆ ಸರಿಯಾಗಿ ಹೆಜ್ಜೆ ಹಾಕು ಎಂಬ ನುಡಿಗಟ್ಟಿನ ಅರ್ಥವೇನು? ಹೇಳಿದಂತೆ ಕೇಳು, ಕೇಳಿದಂತೆ ಹೇಳು. ಹೇಳಿದಂತೆ ಕೇಳು. ಮುಂದಿನ ಪ್ರಶ್ನೆ. ವೀಳ್ಯದೆಲೆಯ ಕಟ್ಟು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗೌಳಿಗೆ, ಕೌಳಿಗೆ? ಕೌಳಿಗೆ. ಮೊದಲನೇದ, ಎರಡನೇದ? ಎರಡನೇದು. ಮಹಾಭಾರತದ ವಿರಾಟ ರಾಜ ಹಾಗೂ ಸತ್ಯವತಿಯರ ಸಂಬಂಧವೇನು? ಸೋದರ ಸೋದರಿ, ಅಜ್ಜ ಮೊಮ್ಮಗಳು? ಸೋದರ ಸೋದರಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ನಾಯಿ ಬಾಲಕ್ಕೆ ದೆಬ್ಬೆ ಕಟ್ಟಿದ ಹಾಗೆ. ದಬ್ಬೆ ಕಟ್ಟಿದ ಹಾಗೆ. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ. ಬೊಟ್ಟು. ಹೇಳಿಮ್ಮ. ಕುಂಕುಮ. ಬೊಟ್ಟು. ಹಣೆ ಬೊಟ್ಟು. ಹಣೆ ಬೊಟ್ಟು. ಹಣೆ ಬೊಟ್ಟು. ಹಾಂ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ತಾಳಕ್ಕೆ ಸರಿಯಾಗಿ ಹೆಜ್ಜೆ ಹಾಕು, ಹೇಳಿದಂತೆ ಕೇಳು ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಕೌಳಿಗೆ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಸೋದರ ಸೋದರಿ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ನಾಯಿ ಬಾಲಕ್ಕೆ ದಬ್ಬೆ ಕಟ್ಟಿದ ಹಾಗೆ ಉತ್ತರ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಹಣೆಯ ಕುಂಕುಮ. ನೀವು ಹಣೆಯ ಬೊಟ್ಟು, ಬೊಟ್ಟು ಕುಂಕುಮ. ಬೊಟ್ಟು ಕುಂಕುಮ ಅನ್ನೋ ಶಬ್ದ ನಾನು ಕೇಳಿಲ್ಲ ಇದುವರೆಗೂ, ಮೊದಲ ಬಾರಿಗೆ ಕೇಳಿದೆ. ಚೆನ್ನಾಗಿದೆ. ತಾವು ಪ್ರಯೋಗಿಸಿದ ಹೊಸ ಪದ ಹಣೆಯ ಕುಂಕುಮ. ಉತ್ತರ ಸರಿಯಾಗಿದೆ. 5 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ ತಮಗೆ 5 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಈಗ ಅವಕಾಶ ಕುಶಾಲ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ತಣ್ಣೀರೆರಚು ಎಂಬ ನುಡಿಗಟ್ಟಿನ ಅರ್ಥವೇನು? ಉತ್ಸಾಹ ಭಂಗ ಮಾಡು, ಸಮಾಧಾನವನ್ನು ಮಾಡು. ಉತ್ಸಾಹ ಭಂಗ ಮಾಡು. ಮುಂದಿನ ಪ್ರಶ್ನೆ. ಕವಲೊಡೆದ ಕೊಂಬೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಸೌಳು, ಕೌಲು? ಸೌಳು. ಮುಂದಿನ ಪ್ರಶ್ನೆ. ಮತ್ಸ್ಯಗಂಧಿಯ ದುರ್ವಾಸನೆಯನ್ನು ಯಾರು ನಿವಾರಿಸಿದರು? ವ್ಯಾಸ, ಪರಾಶರ? ವ್ಯಾಸ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಎತ್ತಿಗೆ ಜ್ವರ ಬಂದರೆ ಕೋಣಕ್ಕೆ ಬರೆ ಹಾಕಿದ ಹಾಗೆ. ಕೋಣಕ್ಕೆ ಬರೆ ಹಾಕಿದ ಹಾಗೆ. ಬರೆ ಹಾಕಿದ್ರ? ಕೋಣಕ್ಕೆ ಹಾಕಿದ್ರು ಬರೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಈ ಹಸುವಿಗೆ ಹುಲ್ಲಿಟ್ಟರೆ ಹಾಲು ಕೊಡಲ್ಲ, ಕಲ್ಲಲ್ಲಿ ಹೊಡೆದ್ರೆ ಹಾಲು ಕೊಡುತ್ತೆ. ಯಾವ ಹಸು? ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ತಣ್ಣೀರೆರಚು, ಉತ್ಸಾಹ ಭಂಗ ಮಾಡು ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಕೌಲು ಆಗಿತ್ತು, ಸೌಳು ಅಂತ ಹೇಳಿದ್ರಿ. 3ನೇ ಪ್ರಶ್ನೆಗೆ ಉತ್ತರ ಪರಾಶರರಾಗಿದ್ದರು, ವ್ಯಾಸ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ. ಈ ಕನ್ನಡ ಗಾದೆಗಳು ಬಂದಾಗ ಪ್ರಾಸಕ್ಕೆ ಆದ್ಯತೆ ಕೊಡ್ತಾರೆ. ಇಲ್ಲಿ ಎತ್ತಿಗೆ ಅಂದಾಗ ಒತ್ತು ಬಂತು ಮಧ್ಯದಕ್ಷರ ಅಲ್ವಾ, ಹಾಗೆಯೇ ಎಮ್ಮೆಗೆ ಬರಬೇಕು. ಆದರೆ ಅರ್ಥದ ದೃಷ್ಟಿಯಿಂದ ಎಮ್ಮೆಗೆ ಹಾಕಿದ್ರೂ ಒಂದೇ, ಕೋಣಕ್ಕೆ ಹಾಕಿದ್ರೂ ಒಂದೇ. ಯಾರಿಗೆ ಕಾಯಿಲೆ ಇದೆ ಅವ್ರಿಗೆ ಔಷಧಿ ಕೊಡಬೇಕು. ಕಾಯಿಲೆ ಇಲ್ಲದೇ ಇರೋರಿಗೆ ಕೊಟ್ಟರೆ ಬೈಯೋವಾಗ ಹಾಗೆ ಬೈತೇವೆ ನಾವು ಅಲ್ವಾ. ಮುಂದಿನ 5ನೇದು. ಇದು ಕಳ್ಳಿ ಗಿಡದ ವರ್ಣನೆ ಆಗಿತ್ತು. ಒಂದು ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಖುಷಿ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಗಾಳಿಗೆ ತೂರಿ ಬಿಡು ಎಂಬ ನುಡಿಗಟ್ಟಿನ ಅರ್ಥವೇನು? ನಿರ್ಲಕ್ಷಿಸು, ಲಕ್ಷಿಸು? ನಿರ್ಲಕ್ಷಿಸು. ಮುಂದಿನ ಪ್ರಶ್ನೆ. ಆಂದೋಲನ, ವಿಪ್ಲವ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕ್ರಾಂತ, ಕ್ರಾಂತಿ? ಕ್ರಾಂತಿ. ಮುಂದಿನ ಪ್ರಶ್ನೆ. ದಿತಿ ಯಾರ ಮಗಳು? ದಕ್ಷ ಪ್ರಜಾಪತಿ, ಧರಣಿ, ದಕ್ಷ ಪ್ರಜಾಪತಿ, ಉಷೆ? ದಕ್ಷ ಪ್ರಜಾಪತಿ, ಧರಣಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ವಿಸ್ತರಿಸಿ. ಎತ್ತಿನ ಕೂಡ 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅಪ್ಪ ಅಂದರೆ ಹೊಡಿತದೆ,
ಅವ್ವ ಅಂದರೆ ಹೊಡೆಯಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಗಾಳಿಗೆ ತೂರಿಬಿಡು, ನಿರ್ಲಕ್ಷಿಸು, ಉತ್ತರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಕ್ರಾಂತಿ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ದಕ್ಷ ಪ್ರಜಾಪತಿ, ಧರಣಿ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಎತ್ತಿನ ಕೂಡ ನೊಣಾನು ಬೆಟ್ಟ ಏರಿತು. ಕೆಲವರು ಏನೂ ಕೆಲಸ ಮಾಡಲ್ಲ, ಆದರೆ ಯಾರಾದರೂ ಕೆಲಸ ಮಾಡಿ ಯಶಸ್ಸನ್ನು ಗಳಿಸಿದ್ರೆ ನಾನು ಮಾಡಿದ್ದು, ನನಗೇ ಬಂದದ್ದು ಆ ಯಶಸ್ಸು ಅಂತ ಭಾಷಣ ಹೊಡೆಯೋಕ್ಕೆ ಮುಂದೆ ನಿಲ್ತಾರೆ. ಐದನೇ ಪ್ರಶ್ನೆಗೆ ಉತ್ತರ ತೂಟಿಗಳು. ಇಲ್ಲಿ ಅಪ್ಪ ಅಂದರೆ ಹೊಡಿತದೆ, ಅವ್ವ ಅಂದರೆ ಹೊಡೆಯಲ್ಲ. ಈಗ 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಚೈತ್ರ ಅವರಿಗೆ ಸಿಗುತ್ತಾ ಇದೆ 3 6 ಪುಸ್ತಕಗಳು. ಕುಶಾಲ್ ಅವರಿಗೆ 3 2 5 ಪುಸ್ತಕ ಸಿಗ್ತಾ ಇದೆ. ಹಾಗೆಯೇ ಖುಷಿ ಅವರಿಗೆ ತಮಗೂ ಸಹ 5 ಪುಸ್ತಕ ಸಿಗ್ತಾ ಇದೆ. ಚೈತ್ರ ಅವರೇ, ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಕುಶಾಲ್ ಅವರಿಗೆ 3 2 5 ಸ್ವೀಕರಿಸಿ ಅಭಿನಂದನೆಗಳು. ಖುಷಿ ಅವರಿಗೆ 3 2 5 ಪುಸ್ತಕಗಳು ಸ್ವೀಕರಿಸಿ ಅಭಿನಂದನೆಗಳು. ವೀಕ್ಷಕರೇ, ಹೇಗಿದ್ದೀರಿ? ನಾವೆಲ್ಲ ಚೆನ್ನಾಗಿದ್ದೇವೆ. ಒಂದು ಸಂತೋಷದ ಸುದ್ದಿಯನ್ನು ತಮ್ಮ ಜೊತೆ ಹಂಚ್ಕೋಬೇಕು ಅಂತ ನಮ್ಮ ಆಸೆ. ಏನು ಆ ಸಂತೋಷದ ಸುದ್ದಿ ಅಂತ ಹೇಳ್ತೀರಾ? ಪ್ರಶ್ನೆ ಕೇಳ್ತೀರಾ? ನೀವು ಇದ್ದರೆ ಆ ಸಂತೋಷ ಏನಿದೆ ಇಮ್ಮಡಿ ಮುಮ್ಮಡಿ ಬಿಟ್ಬಿಡಿ 100 ಮಡಿ ಹೆಚ್ಚುತ್ತೆ. ಏನು ಆ ವಿಶೇಷ ಸುದ್ದಿ? ನಿಮ್ಮ ಮೆಚ್ಚಿನ ಥಟ್ ಅಂತ ಹೇಳಿ ಕಾರ್ಯಕ್ರಮ 5,000 ಅಂಚನ್ನು ಮುಟ್ಟುತ್ತಾ ರಾಷ್ಟ್ರೀಯ ದಾಖಲೆ, ವಿಶ್ವ ದಾಖಲೆಯನ್ನು ಮಾಡಲಿದೆ. ಈ ಒಂದು ಸಂದರ್ಭಕ್ಕೆ ನೀವೂ ಸಾಕ್ಷಿಗಳಾಗಿ ಇದ್ದರೆ ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಅರ್ಥ ಬರುತ್ತೆ. ಹಾಗಾಗಿ ದಯವಿಟ್ಟು ಬನ್ನಿ. ಯಾವತ್ತು ನಡೆಯುತ್ತೆ? ಅಕ್ಟೋಬರ್ 11. ಎಲ್ಲಿ ನಡೆಯುತ್ತೆ? ಬೆಂಗಳೂರಿನ GKVK ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಪ್ರಾಂಗಣದಲ್ಲಿ ಇರುವಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸಭಾಂಗಣದಲ್ಲಿ. ಎಷ್ಟು ಹೊತ್ತಿಗೆ? 11 ಗಂಟೆಗೆ. ಶನಿವಾರ ಆಗಿರುತ್ತೆ ಅವತ್ತು. ದಯವಿಟ್ಟು ಬನ್ನಿ. ನಮ್ಮ ಸಂತೋಷದಲ್ಲಿ ತಾವೂ ಸಹ ಪಾಲುಗೊಳ್ಳಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ನಮ್ಮ ಆಸೆಗೆ ದಯವಿಟ್ಟು ನೀರೆರಚಬೇಡಿ, ಬನ್ನಿ. ತಮಗಾಗಿ ನಾವೆಲ್ಲ ಕಾಯ್ತಾ ಇರ್ತೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.